ಬೆಂಗಳೂರಿನಲ್ಲಿ ರಣರಣ ಮಳೆಗೆ ನಿಜಕ್ಕೂ ಜನ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೊರಗಡೆ ಬರಕ್ಕೆ ಆಗಲ್ಲ, ಅಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಜೊತೆಗೆ ವಾಹನಗಳು ತೇಲ್ಕೊಂಡು ಹೋಗಿದ್ದಾವೆ. ನಿನ್ನೆ ಎಷ್ಟೋ ವಾಹನಗಳು ತೇಲ್ಕೊಂಡು ಹೋಗಿದ್ದಾವೆ. ಇವತ್ತು ಇನ್ನಷ್ಟು ಮಳೆ ಜಾಸ್ತಿ ಆಗ್ತಾ ಇದೆ. ಬೆಳಗಿನಿಂದನೂ ಕೂಡ ಮಳೆ ಎಷ್ಟು ಜೋರಾಗಿ ಸುರಿತಾ ಇದೆ ಅಂತಂದರೆ ಜನ ಹೇಗಪ್ಪ ಹೊಟ್ಟೆಪಾಡು ನೋಡ್ಕೊಳ್ಳೋದು ಹೇಗಪ್ಪ ಅಂತ ತಲೆ ಕೆಡಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗಂತೂ ಇದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಒಟ್ಟಿನಲ್ಲಿ ಇಲ್ಲಿ ಬಡವರು ಶ್ರೀಮಂತರು ಅನ್ನೋದೇ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಬೆಂಗಳೂರಿನ ಮಳೆಗೆ. ಬೆಂಗಳೂರಿನ ಬಹುತೇಕ ಕಡೆ ಸಾಕಷ್ಟು ವಾಟರ್ ಫಾಲ್ ಆಗಿದೆ. ಬಿಬಿಎಂಪಿ ಮತ್ತು ಬಿಎಂಆರ್ಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು. ಮಳೆ, ರಣಮಳೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ವರುಣಾರ್ಭಟಕ್ಕೆ ರಾಜಧಾನಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದು ಬೆಂಗಳೂರಿಗರು ಹೈರಾಣಾಗಿ ಹೋಗಿದ್ದಾರೆ. ಬಸ್ ಲಾಕ್, ಏಣಿಯಿಂದ ಪ್ರಯಾಣಿಕರ ರಕ್ಷಣೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸುರಿದ ಮಳೆಗೆ ಬಿಎಂಟಿಸಿ ಬಸ್ ಸಿಕ್ಕಿಕೊಂಡಿತ್ತು. ಬಳಿಕ ಪ್ರಯಾಣಿಕರನ್ನ ಏಣಿ ಮೂಲಕ ರಕ್ಷಣೆ ಮಾಡಲಾಯಿತು. ಕೆರೆಯಂತಾದ ಮೆಟ್ರೋ ಸ್ಟೇಷನ್. ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣ ಕೆಳಗೆ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿತ್ತು. ಕಾರು ಒಂದು ಮಳೆ ನೀರಲ್ಲಿ ಸ್ಟಾರ್ಟ್ ಆಗದೆ ತಗಲಾಕೊಂಡಿತ್ತು. ಕಾರು ತೆಗೆಯಲು ಚಾಲಕ ಹರಸಾಹಸ ಪಟ್ಟಿದ್ದಾರೆ. ಮಗು ಬಾಣಂತಿ ರಕ್ಷಣೆ. ನಾಗವಾರದಲ್ಲೂ ಭಾರೀ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ನೀರು ನುಗ್ಗಿದ್ರಿಂದ ಮಗು ಬಾಣಂತಿ ಪರದಾಡ್ತಿದ್ರು. ಬಳಿಕ ಮನೆಯಿಂದ ಮಗು ಬಾಣಂತಿಯನ್ನ ಹೊರಕಳಿಸಿ ರಕ್ಷಣೆ ಮಾಡಲಾಯಿತು. ಮನೆಗೆ ನುಗ್ಗಿದ ಮಳೆ ನೀರು. ಇನ್ನು ಶಾಂತಿನಗರದಲ್ಲೂ 10 ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಜಾಗರಣೆ ಮಾಡುವಂತಾಯಿತು. ನೀರು ಹೊರಹಾಕೋದೇ ಕೆಲಸ. HBR ಲೇಔಟ್ನ 5ನೇ ಬ್ಲಾಕ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬಕೆಟ್ಗಳಿಂದ ನಿವಾಸಿಗಳು ನೀರು ಹೊರಹಾಕೋದೇ ಕೆಲಸವಾಗಿ ಬಿಟ್ಟಿದೆ. ದ್ವೀಪದಂತಾದ ದೀಪಾಂಜಲಿ ನಗರ. ದೀಪಾಂಜಲಿ ನಗರದಲ್ಲಿ ಭಾರೀ ಮಳೆಗೆ ಹಲವು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಮಳೆಗೆ ಕುಸಿದ ಅರ್ಧ ರಸ್ತೆ. ವರುಣಾರ್ಭಟಕ್ಕೆ ಕೋರಮಂಗಲದಲ್ಲಿ ಅರ್ಧ ರಸ್ತೆ ಕುಸಿದು ವಾಹನ ಸವಾರರು ಪರದಾಡಿದ್ರು. ಬೋಟ್ ಮೂಲಕ ಮಹಿಳೆಯರ ರಕ್ಷಣೆ. ಅನಾಥಾಶ್ರಮಕ್ಕೆ ನುಗ್ಗಿದ ನೀರು. ಅನಾಥಾಶ್ರಮಕ್ಕೆ ಮಳೆ ನೀರು ನುಗ್ಗಿ ವಿಶೇಷ ಚೇತನರು, ವೃದ್ಧರು ಸಂಕಷ್ಟ ಪಡುವಂತಾಯಿತು. ದೇವರಿಗೂ ಜಲದಿಗ್ಬಂಧನ. ಕೇವಲ ಮನುಷ್ಯರು ಮಾತ್ರವಲ್ಲ, ದೇವರು ಕೂಡ ಜಲದಿಗ್ಬಂಧನಕ್ಕೆ ಒಳಗಾಗಿದ್ರು. ಎದೆ ಮಟ್ಟದ ನೀರಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಹೊತ್ತೊಯ್ಯಲಾಗಿದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮರ್ಯಾದೆ ರಾಷ್ಟ್ರಮಟ್ಟದಲ್ಲಿ ಹರಾಜಾಗಿದೆ. ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟ ಜನಪ್ರತಿನಿಧಿಗಳೇ ಮೊದಲು ಬೆಂಗಳೂರನ್ನ ಗ್ರೇಟ್ ಮಾಡಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಬೆಂಗಳೂರಿನಲ್ಲಿ ರಣರಣ ಮಳೆಗೆ ನಿಜಕ್ಕೂ ಜನ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಹೊರಗಡೆ ಬರೋಕ್ಕೆ ಆಗಲ್ಲ, ಅಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ಜೊತೆಗೆ ವಾಹನಗಳು ತೇಲ್ಕೊಂಡು ಹೋಗಿದ್ದಾವೆ. ನಿನ್ನೆ ಎಷ್ಟೋ ವಾಹನಗಳು ತೇಲ್ಕೊಂಡು ಹೋಗಿದ್ದಾವೆ. ಇವತ್ತು ಇನ್ನಷ್ಟು ಮಳೆ ಜಾಸ್ತಿ ಆಗ್ತಾ ಇದೆ. ಬೆಳಗಿನಿಂದನೂ ಕೂಡ ಮಳೆ ಎಷ್ಟು ಜೋರಾಗಿ ಸುರಿತಾ ಇದೆ ಅಂತಂದರೆ ಜನ ಹೇಗಪ್ಪ ಹೊಟ್ಟೆಪಾಡು ನೋಡ್ಕೊಳ್ಳೋದು ಹೇಗಪ್ಪ ಅಂತ ತಲೆ ಕೆಡಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗಂತೂ ಇದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ಒಟ್ಟಿನಲ್ಲಿ ಇಲ್ಲಿ ಬಡವರು ಶ್ರೀಮಂತರು ಅನ್ನೋದೇ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಬೆಂಗಳೂರಿನ ಮಳೆಗೆ. ಬೆಂಗಳೂರಿನ ಬಹುತೇಕ ಕಡೆ ಸಾಕಷ್ಟು ವಾಟರ್ ಫಾಲ್ ಆಗಿದೆ. ಬಿಬಿಎಂಪಿ ಮತ್ತೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣವಾಗಿರುವಂಥದ್ದು. ಮಳೆ, ರಣಮಳೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ವರುಣಾರ್ಭಟಕ್ಕೆ ರಾಜಧಾನಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದು ಬೆಂಗಳೂರಿಗರು ಹೈರಾಣಾಗಿ ಹೋಗಿದ್ದಾರೆ. ಬಸ್ ಲಾಕ್, ಏಣಿಯಿಂದ ಪ್ರಯಾಣಿಕರ ರಕ್ಷಣೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸುರಿದ ಮಳೆಗೆ ಬಿಎಂಟಿಸಿ ಬಸ್ ಸಿಕ್ಕಿಕೊಂಡಿತ್ತು. ಬಳಿಕ ಪ್ರಯಾಣಿಕರನ್ನ ಏಣಿ ಮೂಲಕ ರಕ್ಷಣೆ ಮಾಡಲಾಯಿತು. ಕೆರೆಯಂತಾದ ಮೆಟ್ರೋ ಸ್ಟೇಷನ್. ಸಿಲ್ಕ್ ಬೋರ್ಡ್ ಮೆಟ್ರೋ ನಿಲ್ದಾಣ ಕೆಳಗೆ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿತ್ತು. ಕಾರು ಒಂದು ಮಳೆ ನೀರಲ್ಲಿ ಸ್ಟಾರ್ಟ್ ಆಗದೆ ತಗಲಾಕೊಂಡಿತ್ತು. ಕಾರು ತೆಗೆಯಲು ಚಾಲಕ ಹರಸಾಹಸ ಪಟ್ಟಿದ್ದಾರೆ. ಮಗು ಬಾಣಂತಿ ರಕ್ಷಣೆ. ನಾಗವಾರದಲ್ಲೂ ಭಾರೀ ಮಳೆಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ನೀರು ನುಗ್ಗಿದ್ರಿಂದ ಮಗು ಬಾಣಂತಿ ಪರದಾಡ್ತಿದ್ರು. ಬಳಿಕ ಮನೆಯಿಂದ ಮಗು ಬಾಣಂತಿಯನ್ನ ಹೊರಕಳಿಸಿ ರಕ್ಷಣೆ ಮಾಡಲಾಯಿತು. ಮನೆಗೆ ನುಗ್ಗಿದ ಮಳೆ ನೀರು. ಇನ್ನು ಶಾಂತಿನಗರದಲ್ಲೂ 10 ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಜಾಗರಣೆ ಮಾಡುವಂತಾಯಿತು. ನೀರು ಹೊರಹಾಕೋದೇ ಕೆಲಸ. HBR ಲೇಔಟ್ನ 5ನೇ ಬ್ಲಾಕ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಬಕೆಟ್ಗಳಿಂದ ನಿವಾಸಿಗಳು ನೀರು ಹೊರಹಾಕೋದೇ ಕೆಲಸವಾಗಿ ಬಿಟ್ಟಿದೆ. ದ್ವೀಪದಂತಾದ ದೀಪಾಂಜಲಿ ನಗರ. ದೀಪಾಂಜಲಿ ನಗರದಲ್ಲಿ ಭಾರೀ ಮಳೆಗೆ ಹಲವು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಮಳೆಗೆ ಕುಸಿದ ಅರ್ಧ ರಸ್ತೆ. ವರುಣಾರ್ಭಟಕ್ಕೆ ಕೋರಮಂಗಲದಲ್ಲಿ ಅರ್ಧ ರಸ್ತೆ ಕುಸಿದು ವಾಹನ ಸವಾರರು ಪರದಾಡಿದ್ರು. ಬೋಟ್ ಮೂಲಕ ಮಹಿಳೆಯರ ರಕ್ಷಣೆ. ಅನಾಥಾಶ್ರಮಕ್ಕೆ ನುಗ್ಗಿದ ನೀರು. ಅನಾಥಾಶ್ರಮಕ್ಕೆ ಮಳೆ ನೀರು ನುಗ್ಗಿ ವಿಶೇಷ ಚೇತನರು, ವೃದ್ಧರು ಸಂಕಷ್ಟ ಪಡುವಂತಾಯಿತು. ದೇವರಿಗೂ ಜಲದಿಗ್ಬಂಧನ. ಕೇವಲ ಮನುಷ್ಯರು ಮಾತ್ರವಲ್ಲ, ದೇವರು ಕೂಡ ಜಲದಿಗ್ಬಂಧನಕ್ಕೆ ಒಳಗಾಗಿದ್ರು. ಎದೆ ಮಟ್ಟದ ನೀರಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಹೊತ್ತೊಯ್ಯಲಾಗಿದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮರ್ಯಾದೆ ರಾಷ್ಟ್ರಮಟ್ಟದಲ್ಲಿ ಹರಾಜಾಗಿದೆ. ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟ ಜನಪ್ರತಿನಿಧಿಗಳೇ ಮೊದಲು ಬೆಂಗಳೂರನ್ನ ಗ್ರೇಟ್ ಮಾಡಿ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.